ಆತ ಬಡತನದಲ್ಲೇ ಅರಳಿದ ಪ್ರತಿಭೆ. 2 ವರ್ಷಗಳ ಹಿಂದೆ ತಂದೆ ಕೋವಿಡ್ನಿಂದ ಮೃತಪಟ್ಟಿದ್ರೆ ಆತನ ತಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯ ಹಣದಿಂದಲೇ ಮಗನನ್ನ ಸಲಹುತ್ತಾ ಇದ್ರು. ಇದೀಗ ಆ ಪುತ್ರ ನಾಡಿಗೆ ಒಳ್ಳೆಯ ಹೆಸರನ್ನ ತಂದಿದ್ದು ಇಡೀ ಕರುನಾಡೆ ಶಭಾಷ್ ಅಂತಿದೆ. ಯಾವುದೇ ಪಕ್ಷದ ಬಡವರಿರಲಿ, ಯಾವುದೇ ಜಾತಿ ಬಡವರಿರಲಿ, ಯಾವುದೇ ಧರ್ಮದ ಬಡವರಿರಲಿ, ಎಲ್ಲ ಜಾತಿ ಬಡವರಿಗೂ ಕೂಡ ತಲುಪ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಗೃಹಲಕ್ಷ್ಮಿ ಗ್ಯಾರಂಟಿ, ಗೃಹಜ್ಯೋತಿ ಗ್ಯಾರಂಟಿ, ಅನ್ನಭಾಗ್ಯ ಗ್ಯಾರಂಟಿ, ಉಚಿತ ಬಸ್ ಗ್ಯಾರಂಟಿ, ಯುವನಿಧಿ ಗ್ಯಾರಂಟಿ. ಎಸ್, ಹೀಗೆ ಪಂಚ ಗ್ಯಾರಂಟಿಗಳ ಮೂಲಕವೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಇದೀಗ ಗ್ಯಾರಂಟಿ ಯೋಜನೆಗಳನ್ನೇ ಮುಂದಿಟ್ಟು ಲೋಕಸಭಾ ಚುನಾವಣೆಯಲ್ಲಿ ವಿಜಯ ಪತಾಕೆ ಹಾರಿಸೋ ತಂತ್ರ ಹೆಣೆದಿದೆ. ಆದ್ರೆ ಈ ಗ್ಯಾರಂಟಿ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಹಿಡಿಕಾರ್ತಿವೆ. ಇದರ ನಡುವೆ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಹಲವು ಮಂದಿಗೆ ಪ್ರಯೋಜನವಾಗಿದ್ದು ಅದರ ವಿಡಿಯೋಗಳನ್ನ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ. ಗ್ಯಾರಂಟಿ ಕೇಂದ್ರ ಯೋಜನೆ ಲಾಭ, ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ. ಬಿಟ್ಟಿ ಭಾಗ್ಯಗಳೆಂದು ಹೀಗಳೆಯುವ ಮಂದಿಗೆ ಇದು ತಪರಾಕಿ ಎಂದ ಸಿಎಂ. ವಿಜಯಪುರದ ಬಿಎಲ್ಡಿ ಸಂಸ್ಥೆಯ ಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿ ವೇದಾಂತ ನಾವಿ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ 600ಕ್ಕೆ 596 ಅಂಕವನ್ನ ಪಡೆದಿದ್ದಾನೆ. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾನೆ. ಈತನ ತಂದೆ 2020ರಲ್ಲಿ ಕೋವಿಡ್ಗೆ ಬಲಿಯಾಗಿದ್ರು. ಒಬಿಸಿ ಹಾಸ್ಟೆಲ್ನಲ್ಲಿ ಓದ್ತಿದ್ದ ಈತ ತನ್ನ ತಾಯಿಗೆ ಬರ್ತಿದ್ದ 2,000 ರೂಪಾಯಿ ಗೃಹಲಕ್ಷ್ಮಿ ಗ್ಯಾರಂಟಿ ಹಣ ಕೇಂದ್ರದ ಕಿಸಾನ್ ಸನ್ಮಾನ್ ತನ್ನ ವಿದ್ಯಾಭ್ಯಾಸಕ್ಕೆ ನೆರವಾಯಿತು ಅಂತ ಹೇಳಿಕೊಂಡಿದ್ದಾನೆ. ಕೋವಿಡ್ ಸಂದರ್ಭದಲ್ಲಿ ತೀರಿಕೊಂಡರು. ಅವರು ತೀರಿಕೊಂಡ ನಂತರ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ತದನಂತರ ನಮ್ಮ ತಾಯಿ ಕೂಡ ಸ್ವಲ್ಪ ದಿನಗಳ ಕಾಲ ಹೋಗಿ ಕೆಲಸ ಮಾಡಿ, ಹಾಗೂ ನಮ್ಮ ಅಕ್ಕ ಕೂಡ ಸ್ವಲ್ಪ ದಿನಗಳ ಕಾಲ ಶಾಲೆಯಲ್ಲಿ ಕಾನ್ವೆಂಟ್ ಶಾಲೆಯಲ್ಲಿ ಕಲಿಸಿ ನನ್ನ ಓದಿನ ಅಭ್ಯಾಸಕ್ಕೆ ಸ್ಫೂರ್ತಿದಾಯಕಿಯಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ತದನಂತರ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಇತರೆ ಯೋಜನೆಗಳು ಕೂಡ ನಮಗೆ ತುಂಬ ಸಹಕಾರಿಯಾಗಿದೆ. ವಿದ್ಯಾರ್ಥಿಯ ಈ ಸಾಧನೆಯನ್ನ ತಮ್ಮ ಟ್ವೀಟ್ನಲ್ಲಿ ಬಣ್ಣಿಸಿರುವ ಸಿಎಂ ಸಿದ್ದರಾಮಯ್ಯ, ಬಡತನ ನಾಡಿನ ಮಕ್ಕಳ ಕಲಿಕಾ ಸಾಧನೆಗೆ ಅಡ್ಡಿಯಾಗಬಾರದು. ಅಂತಹ ವ್ಯವಸ್ಥೆ ಒಂದನ್ನ ನಿರ್ಮಾಣ ಮಾಡಬೇಕು ಎಂಬುದು ನನ್ನ ಕನಸಾಗಿತ್ತು. ಗೃಹಲಕ್ಷ್ಮಿ ಆ ಕನಸನ್ನ ಸಾಕಾರಗೊಳಿಸಿದೆ. ನಮ್ಮ ಸರ್ಕಾರದ ಕಾರ್ಯಕ್ರಮವೊಂದು ನಿರೀಕ್ಷೆಗೂ ಮೀರಿದ್ದನ್ನ ಸಾಧಿಸಿದೆ. ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟಿ ಭಾಗ್ಯಗಳೆಂದು ಹೀಗಳೆಯುವ ಮಂದಿಗೆ ಇದು ತಪರಾಕಿ ಬಾರಿಸಿದಂತಿದೆ. ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಫ್ರಿಡ್ಜ್ ಟಿವಿ ಖರೀದಿಸಿದ ಮಹಿಳೆಯರು. ಹಾವೇರಿಯ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಹಣ ಕೂಡಿಟ್ಟು 17,500 ರೂಪಾಯಿ ಫ್ರಿಡ್ಜ್ ಖರೀದಿಸಿದ ವಿಡಿಯೋ ಹಂಚಿಕೊಂಡಿದ್ರು. ಇದೀಗ ಬಳ್ಳಾರಿಯ ಸಂಗನಕಲ್ಲು ಗ್ರಾಮದ ಅರುಣಾ ಎಂಬ ಮಹಿಳೆ ತಾನು ಕೂಡಿಟ್ಟಿದ್ದ ಗೃಹಲಕ್ಷ್ಮಿ ಹಣದಿಂದ ಯುಗಾದಿ ಹಬ್ಬದಂದೇ 13,600 ರೂಪಾಯಿಗೆ LED ಟಿವಿ ಖರೀದಿಸಿದ್ದಾರೆ. ಗೃಹಲಕ್ಷ್ಮಿದು ಅಮೌಂಟ್ ಬಂದಿದ್ದು ಹಂಗ ಕಲೆಕ್ಕೆ ಅಂತ ಟಿವಿ ತಂದಿರಿ ಉಗಾದಿ. ಗೃಹಲಕ್ಷ್ಮಿ ಹಣದಿಂದ ಮಹಿಳೆ ಫ್ರಿಡ್ಜ್ ಖರೀದಿಸಿದ್ದಕ್ಕೆ ಡಿಸಿಎಂ ಡಿಕೆಶಿ ಸಂತಸ ವ್ಯಕ್ತಪಡಿಸಿದ್ದು, ಗ್ಯಾರಂಟಿ ಯೋಜನೆಗಳನ್ನ ಎಷ್ಟೋ ಜನ ಬಾಯಿಗೆ ಬಂದಂತೆ ಮಾತನಾಡಿದ್ರು. ಆದ್ರೆ ಗ್ಯಾರಂಟಿ ಯೋಜನೆ ಬಡವರ ಬದುಕು ಕಟ್ಟುವ ಕೆಲಸ ಮಾಡ್ತಿದೆಯಂತ ಬಣ್ಣಿಸಿದ್ದಾರೆ. ಬಳ್ಳಾರಿ ಮಹಿಳೆ ಗೃಹಲಕ್ಷ್ಮಿ ಹಣದಿಂದ ಟಿವಿ ಖರೀದಿಸಿರೋದನ್ನ ಕಾಂಗ್ರೆಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ. ಕಾಂಗ್ರೆಸ್ನವರು ದೇಶವನ್ನೇ ಒತ್ತೆ ಇಡುವ ಜನ ಎಂದ ಸಿಟಿ ರವಿ. ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ಇವರು ದೇಶವನ್ನೇ ಒತ್ತೆ ಇಡೋಕೆ ಹೇಸುವ ಜನರಲ್ಲ. ನಾನು ಕೊಟ್ಟೆ ಎನ್ನುವ ಇವರು ಯಾರಪ್ಪನ ಮನೆಯ ದುಡ್ಡು ಕೊಟ್ಟರು ಹೇಳಿ ಅಂತ ಕುಟುಕಿದ್ದಾರೆ. ನೀವು ಸುಳ್ಳು ನಂಬಿದ್ರಿ, ತಾತ್ಕಾಲಿಕವಾಗಿ ಕೊಟ್ಟ ಆಸೆ ಹಿಂಗಡೆ ಹೋದ್ರಿ. ಅವ್ರ ಎಲ್ಲ ಭಾಷಣದಲ್ಲಿ ನಾನು ಕೇಳಿದ್ದೇನೆ, ನಾನ್ ಕೊಟ್ಟೆ ಜೋರಾಗಿ ಎದೆ ಪಡ್ಕೊಂಡು ಹೇಳ್ತಾರೆ, ನಾನ್ ಕೊಟ್ಟೆ ಅಂತ. ಯಾರ ಹತ್ರ ಕಿತ್ತು ಕೊಟ್ರು ಅಂತ ನಿಮ್ಗೇನಾದ್ರು ಗೊತ್ತಿದ್ಯಾ? ಏನೇ ಹೇಳಿ
ಗ್ಯಾರಂಟಿ ಯೋಜನೆಗಳನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದ್ರೆ ಬಿಜೆಪಿ ಮಾತ್ರ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ನಂಬಬೇಡಿ ಅಂತ ಹೇಳ್ತಿದೆ. ಬ್ಯೂರೋ ರಿಪೋರ್ಟ್ TV9.